From November 12th, you will no longer have the opportunity to book any Vistara flights as the merger with Air India has been finalized. ಎಸ್ ನವೆಂಬರ್ 11 ಅಲ್ಲಿಗೆ ಭಾರತದ ಏವಿಯೇಷನ್ ಇತಿಹಾಸದ ವರ್ಣರಂಜಿತ ಅಧ್ಯಾಯ ಎನಿಸಿದ್ದ ಟಾಟಾ ವಿಸ್ತಾರ ತನ್ನ ಕಡೆಯ ಹಾರಾಟವನ್ನು ನಡೆಸಿತ್ತು. ಒಂದಷ್ಟು ಬೇಸರ, ಮಗದೊಂದಿಷ್ಟು ಆತಂಕದೊಂದಿಗೆ ಹೊಸದೊಂದನ್ನು ಸಾಧಿಸುವ ಸಲುವಾಗಿ ಭಾರತದ ಏವಿಯೇಷನ್ ಇಂಡಸ್ಟ್ರಿಯ ದೈತ್ಯ ಕಂಪನಿಗಳಾದ ಮಹಾರಾಜ ಖ್ಯಾತಿಯ ಏರ್ ಇಂಡಿಯಾ ಮತ್ತು ವಿಸ್ತಾರ ಕಂಪನಿಗಳು ಮರ್ಜರ್ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದು, ಇನ್ನು ಮುಂದೆ ಏರ್ ಇಂಡಿಯಾ ಹೆಸರಿನಲ್ಲೇ ಒಂದೇ ಕಂಪನಿಯಾಗಿ ಕಾರ್ಯನಿರ್ವಹಿಸಲಿದೆ. ಇದು ಒಂದು ಸಾಮಾನ್ಯ ಮರ್ಜರ್ ಪ್ರಕ್ರಿಯೆ ಆಗಿರದೆ ಭಾರತದ ಏವಿಯೇಷನ್ ಇಂಡಸ್ಟ್ರಿಯನ್ನೇ ತಲೆಕೆಳಗೆ ಮಾಡುವ ಲೆಕ್ಕಾಚಾರವನ್ನು ಹೊಂದಿದೆ. ಈ ಡೀಲ್ ಯಾಕಾಯಿತು ಮತ್ತು ಇದರ ಹಿಂದಿನ ಬಿಸ್ನೆಸ್ ಲೆಕ್ಕಾಚಾರಗಳೇನು ಹಾಗೂ ಸದ್ಯ ಏವಿಯೇಷನ್ ಇಂಡಸ್ಟ್ರಿ ಅನುಭವಿಸುತ್ತಿರುವ ಸಮಸ್ಯೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಫಿನ್ಬೇಸ್ ಕನ್ನಡ. ಹಲೋ ಫ್ರೆಂಡ್ಸ್, ಈ ಮರ್ಜರ್ನ ಬಗ್ಗೆ ತಿಳಿಯಬೇಕಾದರೆ ಮೊದಲಿಗೆ ನಾವು ಎರಡು ಕಂಪನಿಯ ಇತಿಹಾಸವನ್ನು ನೋಡಬೇಕಾಗುತ್ತದೆ. 1932 ಒಂದು ಕಡೆ ಬ್ರಿಟಿಷ್ ಆಡಳಿತ, ಮತ್ತೊಂದೆಡೆ ಹೆಚ್ಚಿದ ಬಡತನದಂತಹ ಕಠಿಣ ಸಂದರ್ಭದಲ್ಲಿ ಟಾಟಾ ಆರಂಭಿಸಿದ್ದೆ ಟಾಟಾ ಏರ್ಲೈನ್ಸ್. ಅಂದು ಮೊದಲ ಬಾರಿಗೆ ಪೋಸ್ಟ್ ಮತ್ತು ಕ್ಯಾರಿ ಲಗೇಜ್ ಹೊತ್ತು ಕರಾಚಿಯಿಂದ ಮುಂಬೈಗೆ, ನಂತರ ಮುಂಬೈಯಿಂದ ಮದ್ರಾಸ್ಗೆ ವಿಮಾನ ಹಾರಿಸುವುದರೊಂದಿಗೆ ಭಾರತದ ಏವಿಯೇಷನ್ ಇಂಡಸ್ಟ್ರಿಯ ಉದಯಕ್ಕೆ ಕಾರಣವಾಯಿತು. ಅದೇ ದಿನಗಳಲ್ಲಿ ಟಾಟಾದ ಮುಖ್ಯಸ್ಥರಾಗಿದ್ದ JRD ಟಾಟಾ ಸ್ವತಃ ವಿಮಾನ ಹಾರಿಸಲು ಬೇಕಾದ ಪೈಲಟ್ ಲೈಸೆನ್ಸ್ ಅನ್ನು ಪಡೆದಿದ್ದರು. ಅಲ್ಲದೆ ಕರಾಚಿಯಿಂದ ಹಾರಿದ ಮೊದಲ ವಿಮಾನದ ಪೈಲಟ್ ಕೂಡ ಅವರೇ ಆಗಿದ್ದರು ಎಂಬುದು ಗಮನಾರ್ಹ. ಹೀಗೆ JRD ಟಾಟಾರ ಕನಸಿನ ಕೂಸಾಗಿದ್ದ ಟಾಟಾ ಏರ್ಲೈನ್ಸ್ ನೋಡುತ್ತಾ ಉತ್ತಮ ಲಾಭವನ್ನು ಗಳಿಸುತ್ತಾ ಭಾರತದ ಖಾಸಗಿ ಬಿಸ್ನೆಸ್ನ ಸ್ಟಾರ್ ವಾಲ್ಟ್ ಆಗಿ ಬೆಳೆಯಿತು. 1946ರಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ರೂಪುಗೊಂಡ ಟಾಟಾ ಏರ್ಲೈನ್ಸ್ ಏರ್ ಇಂಡಿಯಾ ಎಂದು ಮರುನಾಮಕರಣವಾಯಿತು. 1948ರಲ್ಲಿ ಲಂಡನ್ಗೆ ಏರ್ಲೈನ್ ಸೇವೆ ಆರಂಭಿಸುವ ಮೂಲಕ ಅಂತಾರಾಷ್ಟ್ರೀಯ ಸೇವೆಗೂ ಪಾದಾರ್ಪಣೆ ಮಾಡಿತು. ಹೀಗೆ ಅದ್ಭುತ ಹೆಜ್ಜೆ ಇಡುತ್ತಾ ಸಾಗುತ್ತಿದ್ದ ಏರ್ ಇಂಡಿಯಾಗೆ ಮುಳುವಾಗಿದ್ದೆ ರಾಷ್ಟ್ರೀಕರಣ. 1953ರಲ್ಲಿ ಏರ್ ಇಂಡಿಯಾ ರಾಷ್ಟ್ರೀಕರಣವನ್ನು ಮಾಡುವುದರೊಂದಿಗೆ ಸಂಪೂರ್ಣವಾಗಿ ಏರ್ ಇಂಡಿಯಾದ ಹಿಡಿತನ ಕೇಂದ್ರ ಸರ್ಕಾರದ ಪಾಲಾಯಿತು. ನಂತರದ ದಿನಗಳಲ್ಲಿ ಹೆಚ್ಚಾದ ರಾಜಕಾರಣಿಗಳ ಹಿಡಿತ, ಸರ್ಕಾರಿ ಅಧಿಕಾರಿಗಳ ಅಸಮರ್ಥತೆ, ಮುಖ್ಯ ನಿರ್ಧಾರಗಳಲ್ಲಿ ಆದ ವಿಳಂಬದೊಂದಿಗೆ ಏರ್ ಇಂಡಿಯಾ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ತನ್ನ ಬ್ರ್ಯಾಂಡ್ ಅನ್ನು ಕೆಡಿಸಿಕೊಳ್ಳುತ್ತಾ ಬಂತು. ಆದರೆ ಮುಂದೆ 1991ರಲ್ಲಿ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಮೂಲಕ ಜಗತ್ತಿಗೆ ತೆರೆದುಕೊಂಡಾಗ ಭಾರತಕ್ಕೂ ಹೆಚ್ಚಿನ ಖಾಸಗಿ ವಿಮಾನಯಾನ ಸಂಸ್ಥೆಗಳು ಆಗಮಿಸಿದವು. ಇದರಿಂದಾಗಿ ಭಾರತದಲ್ಲಿ ಹೆಚ್ಚಾದ ಕಾಂಪಿಟೇಷನ್ ಮತ್ತು ಪ್ರಯಾಣ ದರದಲ್ಲಿ ಉಂಟಾದ ಕಡಿತ ಏರ್ ಇಂಡಿಯಾವನ್ನು ಸಾಲದ ಕೂಪಕ್ಕೆ ತಳ್ಳಿತು. ಇನ್ನೊಂದೆಡೆ ಸರಿಯಾದ ಲೆಕ್ಕಾಚಾರವಿಲ್ಲದೆ ನೀಡಿದ ಕೋಟ್ಯಂತರ ರೂಪಾಯಿಯ ವಿಮಾನದ ಆರ್ಡರ್ಗಳು ಬೇರೆ ಬೇರೆ ಏರ್ಲೈನ್ಸ್ಗೆ ಹೋಲಿಸಿದರೆ ಏರ್ ಇಂಡಿಯಾದಲ್ಲಿ ಇದ್ದ ವಿಪರೀತ ಸಿಬ್ಬಂದಿಗಳಿಂದಾಗಿ 2012ರಲ್ಲೇ ಸುಮಾರು 60,000 ಕೋಟಿಯ ಸಾಲವನ್ನು ಹೊರಿಸಿಕೊಂಡಿತ್ತು. ನಂತರದ ದಿನಗಳಲ್ಲಿ ಅದನ್ನು ಸುಧಾರಿಸಲು ಸರ್ಕಾರಗಳು ಪ್ರಯತ್ನ ನಡೆಸಿತಾದರೂ ಅದಾಗಲೇ ಸಮಯ ಮೀರಿ ಹೋಗಿತ್ತು. 2020ರಲ್ಲಿ 60,000 ಕೋಟಿಯ ಸಾಲದ ಜೊತೆ ವಾರ್ಷಿಕ 8,000 ಕೋಟಿಯ ನಷ್ಟದಲ್ಲಿದ್ದ ಏರ್ ಇಂಡಿಯಾವನ್ನು ಹಲವು ಸುತ್ತಿನ ಚರ್ಚೆಯ ನಂತರ 15,000 ಕೋಟಿಯ ಸಾಲದ ಜೊತೆ ಟಾಟಾ ಸನ್ಸ್ ಒಟ್ಟು 18,000 ಕೋಟಿಗೆ ಖರೀದಿಸಿತು. ಆ ಮೂಲಕ JRD ಟಾಟಾರ ಕನಸಿನ ಕೂಸಾಗಿದ್ದ ಏರ್ ಇಂಡಿಯಾ ಮತ್ತೆ ಟಾಟಾದ ಮಡಲಿಗೆ ಸೇರಿತು. ಒಟ್ಟು ಇದ್ದ 60,000 ಕೋಟಿಯ ಸಾಲದಲ್ಲಿ 15,000 ಕೋಟಿ ಸಾಲವನ್ನು ಟಾಟಾ ಪಡೆದರೆ ಉಳಿದ ಸಾಲವನ್ನು ಏರ್ ಇಂಡಿಯಾದ ಇತರ ಆಸ್ತಿ ಮತ್ತು ತನ್ನ ಬಳಿ ಇದ್ದ ಇತರೆ ಉಪಯೋಗಿಸದೇ ಇರುವ ಲ್ಯಾಂಡ್ಗಳನ್ನು ಬಳಸಿ ತೀರಿಸುವ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸಿಕೊಂಡಿತು. ಸರ್ಕಾರದಿಂದ ವಾಪಸ್ ಪಡೆದ ಮೇಲೆ ಮೊದಲು ಕಾಲಕ್ಕೆ ತಕ್ಕಂತೆ ಮಾಡರ್ನೈಸೇಷನ್ಗೆ ಕೈ ಹಾಕಿದ ಟಾಟಾ ಮೊದಲು ತನ್ನಲ್ಲಿದ್ದ ಹಳೆಯ ಫ್ಲೀಟ್ಗಳ ಅಪ್ಗ್ರೇಡ್ಗೆ ಮುಂದಾಯಿತು. ಹಳೆಯ ಮತ್ತು ಇಂಧನ ಎಫಿಷಿಯನ್ಸಿ ಇಲ್ಲದ ಫ್ಲೀಟ್ಗಳನ್ನು ಸೇವೆಯಿಂದಲೇ ವಜಾಗೊಳಿಸಿತು. ಇನ್ನು ಗುಣಮಟ್ಟವಲ್ಲದ ಸೇವೆ ಹೊಂದಿದ್ದ ಏರ್ ಇಂಡಿಯಾಗೆ ಉತ್ತಮ ಕ್ವಾಲಿಟಿಯ ಡಿಜಿಟಲ್ ಆಧಾರಿತ ಸೇವೆಗಳನ್ನು ಪ್ರಾರಂಭಿಸಿದ ಟಾಟಾ ಭ್ರಷ್ಟಾಚಾರದಿಂದ ಹಳ್ಳ ಹಿಡಿದಿದ್ದ ಸಿಬ್ಬಂದಿ ವ್ಯವಸ್ಥೆಯನ್ನು, ಅನಗತ್ಯವಾಗಿ ಇದ್ದ ರೂಟ್ಗಳನ್ನು ಸುಧಾರಿಸುವ ಕಡೆಗೆ ಗಮನ ಹರಿಸಿತು. ಈ ಮೂಲಕ ಕಳೆದು ಹೋಗಿದ್ದ ಏರ್ ಇಂಡಿಯಾದ ಗೌರವವನ್ನು ಮರಳಿ ಸಂಪಾದಿಸುವ ಕಡೆಗೆ ದಿಟ್ಟ ಹೆಜ್ಜೆಗಳನ್ನು ಇಡಲು ಪ್ರಾರಂಭಿಸಿತು. ಇನ್ನು ಟಾಟಾ ವಿಸ್ತಾರ ನೋಡೋದಾದ್ರೆ 2015ರಲ್ಲಿ ಸಿಂಗಾಪುರ ಏರ್ಲೈನ್ಸ್ ಜೊತೆಗೂಡಿ ಟಾಟಾ ಆರಂಭಿಸಿದ್ದೆ ಈ ಟಾಟಾ ವಿಸ್ತಾರ. ಇದರಲ್ಲಿ ಟಾಟಾ ಸನ್ಸ್ 51% ಪಾಲು ಪಡೆದರೆ ಉಳಿದ 49% ಪಾಲು ಸಿಂಗಾಪುರ ಏರ್ಲೈನ್ಸ್ನದ್ದಾಗಿತ್ತು. ಟಾಟಾ ವಿಸ್ತಾರ ಫುಲ್ ಸರ್ವಿಸ್ ಪ್ರೀಮಿಯಂ ಕ್ವಾಲಿಟಿಯ ಏರ್ಲೈನ್ಸ್ ಆಗಿದ್ದು ಭಾರತದಲ್ಲೇ ಮೊದಲ ಬಾರಿಗೆ 3 ಕ್ಲಾಸ್ ಬಿಸ್ನೆಸ್ಗಳನ್ನು ಪರಿಚಯಿಸಿತು. ಅಂದರೆ ಎಕಾನಮಿ, ಪ್ರೀಮಿಯಂ ಎಕಾನಮಿ ಮತ್ತು ಬಿಸ್ನೆಸ್ ಕ್ಲಾಸ್
ಹೀಗೆ 3 ರೀತಿಯ ಕ್ಲಾಸ್ಗಳನ್ನು ಪರಿಚಯಿಸಿದ ಮೊದಲ ಏರ್ಲೈನ್ಸ್ ಎಂಬ ಖ್ಯಾತಿಯನ್ನು ಪಡೆದುಕೊಂಡಿತು. ಭಾರತದ ಏರ್ಲೈನ್ಸ್ ಮಾರ್ಕೆಟ್ ನೋಡೋದಾದರೆ ಕಡಿಮೆ ದರದ ವಿಮಾನಯಾನ ಸೇವೆಗಳು ಅಂದರೆ ಇಂಡಿಗೋ ಮತ್ತು ಸ್ಪೈಸ್ ಜೆಟ್ಗಳು ಸುಮಾರು 78% ಮಾರ್ಕೆಟ್ ಶೇರ್ ಅನ್ನು ಹೊಂದಿವೆ. ಇನ್ನು ಪ್ರೀಮಿಯಂ ಮತ್ತು ಫುಲ್ ಸರ್ವಿಸ್ ಕ್ಯಾಟಗರಿಯಲ್ಲಿ ಬಹುತೇಕ ಎಲ್ಲ ಕಂಪನಿಗಳು ಲಾಭ ಮಾಡಲಾಗದೆ ನಷ್ಟದಲ್ಲೇ ಇದೆ. ಸದ್ಯ ಕಳೆದ ಕೆಲವು ತಿಂಗಳ ಹಿಂದಷ್ಟೇ ಮೊದಲ ಬಾರಿಗೆ ಟಾಟಾ ವಿಸ್ತಾರ ತನ್ನ ಲಾಭವನ್ನು ಘೋಷಿಸಿಕೊಂಡಿತ್ತು. ಇನ್ನು ಪ್ರಾರಂಭವಾದ ಕೆಲವೇ ವರ್ಷಗಳಲ್ಲಿ $1 ಬಿಲಿಯನ್ ರೆವೆನ್ಯೂ ಅನ್ನು ಮುಟ್ಟುವ ಮೂಲಕ ಎಲ್ಲರ ಹುಬ್ಬೇರಿಸಿದ ಟಾಟಾ ವಿಸ್ತಾರ ಇನ್ನು ಏರ್ ಇಂಡಿಯಾದ ಜೊತೆ ಮರ್ಜರ್ ಆಗಲಿದೆ. ಕೇವಲ ಟಾಟಾ ವಿಸ್ತಾರ ಮತ್ತು ಏರ್ ಇಂಡಿಯಾ ಅಲ್ಲದೆ ಈ ಮರ್ಜರ್ನಲ್ಲಿ ಭಾಗಿಯಾದ ಮತ್ತೊಂದು ಪ್ರಮುಖ ಸಂಸ್ಥೆ ಏರ್ ಏಷ್ಯಾ. ಈ ಸಂಸ್ಥೆ 2014ರಲ್ಲಿ ಟಾಟಾ ಸನ್ಸ್ ಮತ್ತು ಮಲೇಷ್ಯಾ ಏರ್ಲೈನ್ಸ್ ಸೇರಿ ಆರಂಭಿಸಿದ ಸಂಸ್ಥೆಯಾಗಿದ್ದು 2022ರಲ್ಲಿ ಟಾಟಾ ಸನ್ಸ್ ಇದರ ಸಂಪೂರ್ಣ ಮಾಲೀಕತ್ವವನ್ನು ಪಡೆದಿದೆ. ಸದ್ಯ ಇದು ಭಾರತದ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಲೋ ಕಾಸ್ಟ್ ವಿಮಾನ ಸೇವೆಯನ್ನು ನೀಡುತ್ತಿದೆ. ಟಾಟಾ ವಿಸ್ತಾರ, ಏರ್ ಇಂಡಿಯಾ, ಏರ್ ಏಷ್ಯಾ ಈ ಎಲ್ಲ ಸಂಸ್ಥೆಗಳು ಸೇರಿ ಮರ್ಜರ್ ಆಗುವ ಸಂಸ್ಥೆಗೆ ಏರ್ ಇಂಡಿಯಾ ಹೆಸರೇ ಇರಲಿದ್ದು ಅದರಲ್ಲಿ ಟಾಟಾ ಸನ್ಸ್ 74.9% ಅನ್ನು ಪಾಲು ಹೊಂದಿದ್ದರೆ ಇನ್ನು ಸಿಂಗಾಪುರ ಏರ್ಲೈನ್ಸ್ ಸುಮಾರು 25.1% ಪಡೆಯಲಿದೆ. ಅದಕ್ಕೆ ಹೆಚ್ಚುವರಿಯಾಗಿ ಸಿಂಗಾಪುರ ಏರ್ಲೈನ್ಸ್ 3,149 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಲಿದೆ. ಇನ್ನು ಈ ಮರ್ಜರ್ ನಂತರ ಏರ್ ಇಂಡಿಯಾದ ಬಳಿ ಒಟ್ಟು 300ಕ್ಕೂ ಹೆಚ್ಚಿನ ಫ್ಲೀಟ್, 350ಕ್ಕೂ ಹೆಚ್ಚಿನ ರೂಟ್ ಹಾಗೂ ಪ್ರತಿ ವಾರ ಸುಮಾರು 8,500ಕ್ಕೂ ಹೆಚ್ಚಿನ ಹಾರಾಟವನ್ನು ನಡೆಸಲಿದೆ. ಇನ್ನು ಬೇರೆ ಬೇರೆಯಾಗಿ ಇವುಗಳು ಸ್ಪರ್ಧೆ ನಡೆಸುತ್ತಿದ್ದರಿಂದ ಆಗುತ್ತಿದ್ದ ನಷ್ಟವನ್ನು ಕೂಡ ತಡೆಯಬಹುದು. ಮರ್ಜರ್ ಪ್ರಕ್ರಿಯೆಯಿಂದ ಕುಸಿಯಲಿದೆ ಆಪರೇಟಿಂಗ್ ಕಾಸ್ಟ್. ಒಂದು ವಿಮಾನಯಾನ ಸಂಸ್ಥೆ ನಡೆಸಲು ಪ್ರಮುಖವಾಗಿ ಕ್ರೂ ಸಿಬ್ಬಂದಿ, ಏರ್ಪೋರ್ಟ್ ಸಿಬ್ಬಂದಿ, ಟೆಕ್ನಿಕಲ್ ಸಿಬ್ಬಂದಿ, ವಿಮಾನದ ಇನ್ಶೂರೆನ್ಸ್, ಏರ್ಪೋರ್ಟ್ ಚಾರ್ಜಸ್, ಫ್ಯೂಯಲ್ ಚಾರ್ಜಸ್, ಹೊಸ ವಿಮಾನದ ಕಾಸ್ಟ್, ಅಡ್ವರ್ಟೈಸ್ಮೆಂಟ್ ಹೀಗೆ ಹೆಚ್ಚು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಬೇಕಾಗಿ ಬರುತ್ತದೆ. ಆದರೆ ಹೀಗೆ ಮರ್ಜರ್ ಆಗುವುದರಿಂದ ನೇರವಾಗಿ ಅಡ್ವರ್ಟೈಸ್ ಮತ್ತು ಸಿಬ್ಬಂದಿಗಳಲ್ಲಿ ಹೆಚ್ಚಿನ ಹಣವನ್ನು ಉಳಿತಾಯ ಮಾಡುವ ಅವಕಾಶ ಸಿಗುತ್ತದೆ. ಪ್ರಮುಖವಾಗಿ ಏರ್ಪೋರ್ಟ್ ಮತ್ತು ಕ್ರೂ ಸಿಬ್ಬಂದಿಯನ್ನು ನೋಡುವುದಾದರೆ ಇವರುಗಳು ಪ್ರತಿ ವಿಮಾನಯಾನ ಸಂಸ್ಥೆಯಿಂದ ನೇಮಕವಾಗಿರಲಿದ್ದು ಕೇವಲ ಆಯಾ ಸಂಸ್ಥೆಗೆ ಮಾತ್ರ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆದರೆ ಹೀಗೆ 2-3 ಸಂಸ್ಥೆಗಳು ಮರ್ಜರ್ ಆದಾಗ ಸಿಬ್ಬಂದಿಗಳನ್ನು ಒಟ್ಟು ಮಾಡುವುದರಿಂದ ಅತ್ಯಂತ ಕಡಿಮೆ ಸಿಬ್ಬಂದಿಯಲ್ಲೇ ಉತ್ತಮ ಕ್ವಾಲಿಟಿಯ ಸರ್ವಿಸ್ ಅನ್ನು ಕೂಡ ನೀಡಬಹುದು. ಸದ್ಯ ಭಾರತದಲ್ಲಿ 1.35 ಕೋಟಿಯ ಏರ್ ಪ್ಯಾಸೆಂಜರ್ ಅನ್ನು ಹೊಂದಿದ್ದು ಮುಂದಿನ ಕೆಲವು ವರ್ಷಗಳಲ್ಲಿ 5 ಕೋಟಿ ಏರ್ ಪ್ಯಾಸೆಂಜರ್ ಅನ್ನು ತಲುಪುವ ಲೆಕ್ಕಾಚಾರವಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ವಿಮಾನಯಾನದ ಬೇಡಿಕೆ ಕೂಡ ಹೆಚ್ಚಲಿದೆ. ಹೆಚ್ಚುತ್ತಿರುವ ಏರ್ ಪ್ಯಾಸೆಂಜರ್ನಿಂದಾಗಿ ವಿಮಾನಕ್ಕೂ ಕೂಡ ಹೆಚ್ಚಿನ ಬೇಡಿಕೆ ಬಂದಿದೆ. ಆದರೆ ವಿಮಾನ ತಯಾರಿಕಾ ಸಂಸ್ಥೆಯ ದೊಡ್ಡ ಸಮಸ್ಯೆ ಎಂದರೆ ಹೊಸ ವಿಮಾನವನ್ನು ಪಡೆಯಲು ಹಲವು ವರ್ಷಗಳ ಮುಂಚೆಯೇ ಆರ್ಡರ್ ಮಾಡಬೇಕಾಗುತ್ತದೆ. ಆದ್ದರಿಂದ ಏರ್ಲೈನ್ ಸಂಸ್ಥೆಗಳು 5-6 ವರ್ಷಗಳ ಮೊದಲೇ ಮುಂದೆ ಬರುವ ಬೇಡಿಕೆಯನ್ನು ಗಮನಿಸಿ ವಿಮಾನ ತಯಾರಿಕಾ ಸಂಸ್ಥೆಗೆ ಆರ್ಡರ್ ನೀಡಬೇಕಾಗುತ್ತದೆ. ಒಂದು ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ದೊಡ್ಡ ಆರ್ಡರ್ಗಳನ್ನು ನೀಡಿದರೆ ಮಾತ್ರ ಇದರಿಂದ ಕಂಪನಿಗಳಿಗೆ ಲಾಭವಾಗುತ್ತದೆ. ಉದಾಹರಣೆಗೆ ನೋಡೋದಾದರೆ ಕಳೆದ ವರ್ಷ ಏರ್ ಇಂಡಿಯಾ ವಿಮಾನಯಾನ ತಯಾರಿಕಾ ಸಂಸ್ಥೆ ಏರ್ಬಸ್ಗೆ ನೀಡಿದ 250 ವಿಮಾನದ ಆರ್ಡರ್ ಅನ್ನೇ ನೋಡೋದಾದರೆ ಅಂದಾಜು ಸುಮಾರು $40 ಬಿಲಿಯನ್ ಆಗಿತ್ತು. ಆದರೆ 250ರ ದೊಡ್ಡ ಸಂಖ್ಯೆಯಲ್ಲಿ ಆರ್ಡರ್ ಮಾಡಿದ್ರಿಂದ ಸುಮಾರು $6-10 ಬಿಲಿಯನ್ ಉಳಿತಾಯವಾದ ಲೆಕ್ಕಾಚಾರವಿದೆ. ಆದ್ದರಿಂದ ದೊಡ್ಡ ಸಂಖ್ಯೆಯಲ್ಲಿ ಆರ್ಡರ್ ಮಾಡಲು ದೊಡ್ಡ ಕಂಪನಿಗಳಿಗೆ ಮಾತ್ರ ಸಾಧ್ಯವಾಗುವುದರಿಂದ ಈ ಮರ್ಜರ್ನ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಕಂಪನಿಗೆ ಬಹುದೊಡ್ಡ ಲಾಭವನ್ನು ನೀಡಲಿದೆ. ಉತ್ತಮ ರೀತಿಯ ಗ್ರಾಹಕ ಸೇವೆಯೊಂದಿಗೆ ಬೆಳೆದಿದ್ದ ಟಾಟಾ ವಿಸ್ತಾರ ಅದೇ ಕ್ವಾಲಿಟಿಯ ಸೇವೆಯನ್ನು ಏರ್ ಇಂಡಿಯಾದಲ್ಲೂ ಮುಂದುವರೆಸುವ ವಿಶ್ವಾಸವನ್ನು ಹೊಂದಿದೆ. ಅದಲ್ಲದೆ ಸಿಂಗಾಪುರ ಏರ್ಲೈನ್ಸ್ನ ಸಲಹೆ ಪಡೆದು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಬೆಳೆಯುವ ಆತ್ಮವಿಶ್ವಾಸವನ್ನು ಹೊಂದಿದೆ. ಎಮಿರೇಟ್ಸ್, ಕತಾರ್ ಏರ್ವೇಸ್ ಅಥವಾ ಸಿಂಗಾಪುರ ಏರ್ಲೈನ್ಸ್ ರೀತಿಯೇ ಜಗತ್ತಿನ ಪ್ರಖ್ಯಾತ ಏರ್ಲೈನ್ಸ್ ಆಗಿ ಬೆಳೆಯುವ ಗುರಿಯನ್ನು ಈ ಮರ್ಜರ್ ಹೊಂದಿದೆ. ಇನ್ನು ಮುಂದೆ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಎರಡರಲ್ಲೂ ಲೋ ಕಾಸ್ಟ್ ಮತ್ತು ಪ್ರೀಮಿಯಂ ಸರ್ವಿಸ್ಗಳನ್ನು ಈ ಸಂಸ್ಥೆ ಆಫರ್ ಮಾಡಲಿದ್ದು ಭಾರತದ ಪ್ರಮುಖ ಮೆಟ್ರೋ ಸಿಟಿಗಳಲ್ಲದೆ ಟೈರ್ 2 ಮತ್ತು ಟೈರ್ 3 ಸಿಟಿಗಳ ಕಡೆಗೂ ಸೇವೆಯನ್ನು ವಿಸ್ತರಿಸಲಿದೆ. ಮೊದಲು ಸಂಪೂರ್ಣ ಆಪರೇಷನ್ ಪ್ರಕ್ರಿಯೆಯನ್ನು ಸ್ಟ್ರೀಮ್ಲೈನ್ ಮಾಡಲಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಕ್ವಾಲಿಟಿಯ ಪ್ರಾಫಿಟಬಲ್ ಏರ್ಲೈನ್ ಸೇವೆಯನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಸದ್ಯ ಗೋ ಫಸ್ಟ್ ಏರ್ಲೈನ್ಸ್ ಬಾಗಿಲು ಮುಚ್ಚಿರೋದು ಮತ್ತು ಸ್ಪೈಸ್ ಜೆಟ್ನ ಕುಸಿತದಿಂದ ಉಂಟಾಗಿರುವ ಖಾಲಿ ಜಾಗವನ್ನು ಏರ್ ಇಂಡಿಯಾ ತುಂಬಲಿದ್ದು ಸುಮಾರು 30% ಮಾರ್ಕೆಟ್ ಶೇರ್ ಅನ್ನು ಪಡೆಯುವ ವಿಶ್ವಾಸವನ್ನು ಹೊಂದಿದೆ.
ಇದರೊಂದಿಗೆ ಭಾರತದ ಏರ್ಲೈನ್ಸ್ ಮಾರ್ಕೆಟ್ನ ಬಿಗ್ಗೆಸ್ಟ್ ಪ್ಲೇಯರ್ ಎನಿಸಿಕೊಂಡಿರುವ ಇಂಡಿಗೋಗೆ ನೇರ ಕಾಂಪಿಟೇಷನ್ ನೀಡಲು ಸಜ್ಜಾಗಿದೆ. ಇದೆಲ್ಲದರ ಜೊತೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಿರುವ ಕಾಂಪಿಟೇಷನ್, ಅದರ ಜೊತೆ ಕಳೆದ ಕೆಲವು ವರ್ಷಗಳಲ್ಲಿ ಪ್ರಾರಂಭವಾಗಿರುವ ಜೆಟ್ ವಿಂಗ್ಸ್, ಅಕಾಸಾ ಏರ್ಲೈನ್ಸ್ ಮುಂದಿನ ದಿನಗಳಲ್ಲಿ ಹೇಗೆ ಸ್ಪರ್ಧೆಯನ್ನು ಒಡ್ಡುತ್ತದೆ ಎಂದು ನೋಡಬೇಕಾಗುತ್ತದೆ. ಒಂದು ವೇಳೆ ಇಂಡಿಗೋ ಜೊತೆ ನೇರ ಸ್ಪರ್ಧೆಗೆ ನಿಂತರೆ ಇನ್ನೊಂದಿಷ್ಟು ದರ ಕಡಿತದೊಂದಿಗೆ ವಿಮಾನ ಪ್ರಯಾಣಿಕರಿಗೆ ಲಾಭವೂ ಆಗಬಹುದು. ಇನ್ನು ಸಿಂಗಾಪುರ ಏರ್ಲೈನ್ಸ್ನ ಅಂತಾರಾಷ್ಟ್ರೀಯ ಗುಣಮಟ್ಟದ ಸಲಹೆ ಮತ್ತು ಸಹಾಯವನ್ನು ಪಡೆದು ಕೇವಲ ಭಾರತ ಅಲ್ಲದೆ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲೂ ಮಹಾರಾಜ ಹಿಂದಿನಂತೆ ಮತ್ತೆ ವಿಜೃಂಭಿಸಬಹುದು. ಇದರೊಂದಿಗೆ ಏರ್ ಇಂಡಿಯಾ ಮತ್ತು ಟಾಟಾ ವಿಸ್ತಾರ ಮರ್ಜರ್ ಕುರಿತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಈ ಮರ್ಜರ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.